ಜೈ ಶ್ರೀರಾಮ್. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಸೌಮ್ಯ ಸನಾತನಿ. ನಮ್ಮ ಟಿವಿ ವಿಕ್ರಮದ ಎಲ್ಲ ಕಾರ್ಯಕ್ರಮಗಳ ನೋಟಿಫಿಕೇಶನ್ ನಿಮಗೆ ಸಿಗಬೇಕಂತ ಹೇಳಿದ್ರೆ ನಮ್ಮ ಟಿವಿ ವಿಕ್ರಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನ ಖಂಡಿತ ಮರಿಬೇಡಿ. ಮಳೆ ಇಲ್ಲ, ಗಾಳಿನೂ ಇಲ್ಲ, ಆದ್ರೂ ಮಹಾರಾಷ್ಟ್ರದಲ್ಲಿ ದಬದಬ ಅಂತ ಒಂದಷ್ಟು ವಿಕೆಟ್ಗಳು ಉರುಳೋದಕ್ಕೆ ಶುರುವಾಗಿದೆ. ಮೊದಲೇ ಗಾಳಿ ಬಂದ್ರೆ ಹಾರ್ಕೊಂಡು ಹೋಗೋ ಹಾಗೆ ಇರುವಂತ ಉದ್ಧವ್ ಠಾಕ್ರೆಗೆ ಹಿಡ್ಕೊಳ್ಳೋಕೆ ಆ ಕಡೆ ಈ ಕಡೆ ಯಾರೂ ಇಲ್ದಂಗಾಗಿದೆ. ಲೋಕಸಭಾ ಚುನಾವಣೆ ರಿಸಲ್ಟ್ ಬಂದಾಗ ಪಾಪ ಸುಮಾರು ಜನ ಕನಸು ಕಂಡಿದ್ರು. ನಿತೀಶ್ ಕುಮಾರ್ ಕೈ ಕೊಡ್ತಾರೆ, ಚಂದ್ರಬಾಬು ನಾಯ್ಡು ಕೈ ಕೊಡ್ತಾರೆ ಅಂತ. 400 ಪಾರ್ ಅಂತಿದ್ದವರು ಮೋದಿ 300ರ ಗಡಿನೂ ದಾಟಿಲ್ಲ ಅಂತ ಹೇಳ್ತಾ ಇದ್ರು. ಈಗ ಅವರೆಲ್ಲರ ಆತ್ಮಕ್ಕೆ ಶಾಂತಿ ಸಿಗೋ ಸುದ್ದಿ ಮಹಾರಾಷ್ಟ್ರ ಕಡೆಯಿಂದ ಬರ್ತಾ ಇದೆ. NDA ಸದ್ಯದಲ್ಲೇ 300ರ ಗಡಿ ದಾಟಲಿದೆ. ಮೋದಿ ಅಮಿತ್ ಶಾ ಜೋಡಿ ರಾಹುಲ್ ಗಾಂಧಿಯನ್ನ ಮಕ್ಕರ್ ಮಾಡಿ ಕೂರಿಸಿದ್ದಾರೆ. ವಿಷಯ ಏನಂದ್ರೆ, ಮಹಾರಾಷ್ಟ್ರದಲ್ಲಿ ಶಿವಸೇನೆಯ ಉದ್ಧವ್ ಗ್ರೂಪ್ನ ಒಟ್ಟು 9 ಸಂಸದರಲ್ಲಿ 6 ಸಂಸದರು ಈಗ ಏಕನಾಥ್ ಶಿಂದೆಯ ಸಂಪರ್ಕದಲ್ಲಿದ್ದಾರೆ. ಅವರೆಲ್ಲರೂ ಕೂಡ NDAಗೆ ಕೈ ಜೋಡಿಸೋ ಆತುರದಲ್ಲಿದ್ದಾರೆ. ವಕ್ಫ್ ಬಿಲ್ ಸುಮಾರು 7ರಿಂದ 8 ತಿಂಗಳಿಂದ ಪಾರ್ಲಿಮೆಂಟ್ ಅಲ್ಲಿ ಚರ್ಚೆ ಆಗ್ತಾ ಇದೆ. ಇನ್ನೊಂದು ಕಡೆ ಪ್ರಯಾಗ್ರಾಜ್ನಲ್ಲಿ ವಕ್ಫ್ ಭೂಮಿ ಇದೆ ಅನ್ನೋ ವಿಚಾರ ಹೈಲೈಟೆಡ್ ನ್ಯೂಸ್ ಆಗಿದೆ. ಆದ್ರೂ ಕೂಡ ಉದ್ಧವ್ ಕಾಂಗ್ರೆಸ್ ಜೊತೆ ಸೇರ್ಕೊಂಡು ವಕ್ಫ್ ಬಿಲ್ಗೆ ಸಮ್ಮತಿಯನ್ನ ಕೊಡ್ತಾನೇ ಇಲ್ಲ. ಬಾಳಾ ಸಾಹೇಬ್ ಠಾಕ್ರೆ ಅವರ ಶಿವಸೇನೆಯ ಉದ್ದೇಶ ಏನಾಗಿತ್ತು? ಹಿಂದುತ್ವ, ಹಿಂದೂಗಳನ್ನ ಒಗ್ಗೂಡಿಸೋದು, ಹಿಂದೂಗಳಿಗಾಗಿ ಹೋರಾಡೋದು. ಶಿವಸೇನೆ ಪಕ್ಷದಲ್ಲಿದ್ದಂಥ ನಾಯಕರು ಕೂಡ ಕಟ್ಟರ ಹಿಂದುತ್ವವಾದಿಗಳೇ. ಆದ್ರೆ ಉದ್ಧವ್ ಅಧಿಕಾರದ ಆಸೆಗೆ ಸಿದ್ಧಾಂತವನ್ನೇ ಮರೆತು ಕಾಂಗ್ರೆಸ್ ಜೊತೆ ಕೈ ಜೋಡಿಸಿದ್ದಾರೆ. ಅದೇ ಕಾರಣಕ್ಕೆ ಏಕನಾಥ್ ಶಿಂದೆ ಬಣ ಪಕ್ಷವನ್ನ ಒಡೆದುಕೊಂಡು ಬಂದಿದ್ದು. ಆದ್ರೂ ಬುದ್ಧಿ ಕಲಿಯದ ಉದ್ಧವ್ ಹಿಂದುತ್ವದ ವಿರೋಧವಾಗಿ ನಿಂತ್ಕೊಳ್ತಾರೆ. ಈಗ ಅದರ ಪರಿಣಾಮ 9 ಸಂಸದರ ಪೈಕಿ 6 ಸಂಸದರು ಏಕನಾಥ್ ಶಿಂದೆ ಜೊತೆ ಕಾಂಟ್ಯಾಕ್ಟ್ ನಲ್ಲಿ ಇದ್ದಾರೆ. ಸದ್ಯದಲ್ಲೇ NDA ಸೇರ್ಕೊಳ್ತಿದ್ದಾರೆ. ಒಂದು ವೇಳೆ ಉದ್ಧವ್ ಠಾಕ್ರೆ ವಕ್ಫ್ ಬಿಲ್ ತಿದ್ದುಪಡಿಗೆ ಒಪ್ಪಿಗೆ ಕೊಟ್ರೆ ಓಕೆ, ಇಲ್ಲಾಂದ್ರೆ ಆಪರೇಷನ್ ಟೈಗರ್ ನಡೆಯೋದು ಪಕ್ಕಾ. ಸದ್ಯ NDA ಮೈತ್ರಿಕೂಟದಲ್ಲಿ 293 ಸೀಟುಗಳಿವೆ. ಉದ್ಧವ್ ಠಾಕ್ರೆ ಕಡೆಯಿಂದ 6 ಸೀಟುಗಳು ಬರಲಿದೆ. ಹಾಗೆ NCP ಕಡೆಯಿಂದಲೂ ಒಂದಷ್ಟು ಸೀಟುಗಳು ಬರ್ತವೆ. ಒಟ್ಟು ಈ ಎರಡೂ ಪಕ್ಷಗಳಿಂದ 10ರಿಂದ 12 ಸೀಟುಗಳು ಬಿಜೆಪಿಗೆ ಬರುತ್ತೆ. ಅಲ್ಲಿಗೆ NDAಗೆ 300+ ಸೀಟುಗಳಾಗುತ್ತೆ. ಇಂಡಿ ಅಲಯನ್ಸ್ಗೆ ಲೋಕಸಭಾ ಚುನಾವಣೆಯಲ್ಲಿ ತುಂಬಾ ಸಕ್ಸಸ್ ತಂದಂತಹ ರಾಜ್ಯ ಮಹಾರಾಷ್ಟ್ರ. ಈಗ ಮಹಾರಾಷ್ಟ್ರದಲ್ಲಿ ಇಂಡಿ ಅಲಯನ್ಸ್ನ 3 ಪಕ್ಷಗಳಿವೆ. 2 ಪಕ್ಷಗಳು ಮುರಿದು ಬೀಳೋ ಪರಿಸ್ಥಿತಿಯಲ್ಲಿದೆ. ಆ ಪಕ್ಷದ ಸಂಸದರು ಮೋದಿಜಿ ಜೊತೆ ಸೇರೋದಕ್ಕೆ ಬಯಸ್ತಾ ಇದ್ದಾರೆ. ಹಾಗೆ ವಕ್ಫ್ ಬಿಲ್ಲಿಗೆ ಸಪೋರ್ಟ್ ಮಾಡೋಕೆ ಇಷ್ಟಪಡ್ತಾ ಇದ್ದಾರೆ. ಇನ್ನೊಂದು ಕಡೆ ಸಮಾಜವಾದಿ ಪಾರ್ಟಿ ದೆಹಲಿಯಲ್ಲಿ ಆಮ್ ಆದ್ಮಿ ಪಾರ್ಟಿಗೆ ಸಪೋರ್ಟ್ ಮಾಡ್ತಾ ಇದೆ. ಮಮತಾ ಬ್ಯಾನರ್ಜಿ ಇಂಡಿ ಅಲಯನ್ಸ್ನ ನಾಯಕನನ್ನೇ ಬದಲಿಸಲಿಕ್ಕೆ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ. ಅರವಿಂದ್ ಕೇಜ್ರಿವಾಲ್ ಹಾಗೂ ರಾಹುಲ್ ಗಾಂಧಿ ದೆಹಲಿಯಲ್ಲಿ ಜಗಳಾಡ್ತಾ ಇದ್ದಾರೆ. ಇಂಡಿ ಒಕ್ಕೂಟವನ್ನ ಮಮತಾ ಬ್ಯಾನರ್ಜಿ ತಾನು ನಡೆಸಬೇಕು ಅಂತ ಹೇಳ್ತಿದ್ದಾರೆ. ಇದೆಲ್ಲವನ್ನ ನೋಡಿದ್ರೆ ಇಂಡಿ ಅಲಯನ್ಸ್ ಈಗ ನುಚ್ಚು ನೂರಾಗುವ ಪರಿಸ್ಥಿತಿಯಲ್ಲಿ ಇದೆ. ಕಾಂಗ್ರೆಸ್ ಪಾರ್ಟಿ ಸೋತಂಥ ಪ್ರದೇಶದಲ್ಲಿ ನಾವು ಎಲ್ಲಿ ತಪ್ಪು ಮಾಡಿದೀವಿ ಅನ್ನೋದನ್ನ ಬಿಟ್ಟು ಚುನಾವಣಾ ಆಯೋಗದ ಮೇಲೆ ಗೂಬೆ ಕೂರಿಸ್ತಾ ಇದೆ. ವೋಟಿಂಗ್ ಲಿಸ್ಟ್ ನಲ್ಲಿ 40 ಲಕ್ಷ ಹೆಚ್ಚಿನ ಜನ ಸೇರ್ಪಡೆ ಹೇಗಾಯಿತು? ಅದೆಲ್ಲ ಯಾರು ಮಾಡಿದ್ದು? ಅವರೆಲ್ಲರೂ ಬಿಜೆಪಿಗೆ ವೋಟ್ ಹೇಗೆ ಹಾಕಿದ್ರು ಅಂತ ಖ್ಯಾತೆ ಶುರು ಮಾಡ್ಕೊಂಡಿದ್ದಾರೆ. ಇಷ್ಟು ದಿನ EVM ಸರಿ ಇಲ್ಲ ಅಂತಿದ್ರು, ಈಗ ಹೊಸ ಕತೆ ಶುರು ಮಾಡ್ಕೊಂಡಿದ್ದಾರೆ. ಹಂಗ್ ನೋಡಕ್ ಹೋದ್ರೆ ಜಮ್ಮು ಕಾಶ್ಮೀರ, ಮಹಾರಾಷ್ಟ್ರ, ಜಾರ್ಖಂಡ್ ಮತ್ತು ಹರಿಯಾಣದಲ್ಲಿ EVM ಮೂಲಕ ಚುನಾವಣೆ ಆಗಿದ್ದು. ಅದೇ ಹಿಮಾಚಲ್ ಹಾಗೂ ಗುಜರಾತ್ ಪುರಸಭೆ ಚುನಾವಣೆಯಲ್ಲಿ ಬ್ಯಾಲೆಟ್ ಪೇಪರ್ ಬಳಸಲಾಯಿತು. ಬ್ಯಾಲೆಟ್ ಪೇಪರ್ ಬಳಸಿದಲ್ಲೂ ಕೂಡ ಬಿಜೆಪಿ ಗೆದ್ದಿದೆ. ಹೀಗಿರುವಾಗ EVMನ ಮೇಲೆ ಆರೋಪ ಮಾಡೋದ್ರಲ್ಲಿ ಲಾಜಿಕ್ ಇದೆಯಾ? ಇಂಥ ಅಪ್ರಬುದ್ಧ ಕೂಟದಲ್ಲಿ ನಾವಿದ್ರೆ ನಾವು ಹಂಗೆ ಆಗ್ತೀವಿ ಅಂತ ಇಂಡಿ ಒಕ್ಕೂಟವನ್ನ ಬಿಟ್ಟು NDA ಕಡೆ ಬರ್ತಾ ಇದ್ದಾರೆ. ಇನ್ನೊಂದು 4 ವರ್ಷ ಇದೇ ಕತೆ. ಮುಂದಿನ ಎಲೆಕ್ಷನ್ ಅಲ್ಲಿ ಒಂದಾಗಿದ್ರೆ ನಾವು ಅಂತ ಕೈ ಮೇಲೆತ್ಕೊಂಡು ಒಟ್ಟಾಗಿ ಬರ್ತಾರೆ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.